ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿನ್ನೆ ಒಂದು ಇಂಪಾರ್ಟೆಂಟ್ ಕಂಪನಿ ಕಾರ್ಪೊರೇಟ್ ಆಕ್ಷನ್ ಅನ್ನು ಅನೌನ್ಸ್ ಮಾಡಿದೆ. ಆ ಕಾರ್ಪೊರೇಟ್ ಆಕ್ಷನ್ ಏನು, ಆ ಕಂಪನಿ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳ ಕಡೆ ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ಫರ್ದರ್ ಸ್ಟೇಟ್ಮೆಂಟ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ನೆನೆ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿರುವಂತಹ ಕಂಪನಿ ಯಾವುದು ಅಂತ ನೋಡಿದ್ರೆ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಬಹುಶಃ ಈಗಾಗಲೇ ಒಂದಷ್ಟು ಜನರಿಗೆ ಈ ಸುದ್ದಿ ಬಗ್ಗೆ ಗೊತ್ತಿರಬಹುದು. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಕಂಪನಿ ಏನ್ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು. ಸಬ್ ಡಿವಿಷನ್ ಆರ್ ಸ್ಪ್ಲಿಟ್ ಆಫ್ ಒನ್ existing equity share of the bank having face value of ₹5 each fully paid up into 5 equity shares of the bank having face value of ₹1. ಅಂದ್ರೆ ಸ್ಟಾಕ್ ಫೇಸ್ ವ್ಯಾಲ್ಯೂ ₹5 ಇದೆ, ಅದನ್ನ ₹1 ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ. ಅಂದ್ರೆ 1:5 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ 1 ಷೇರು 5 ಷೇರುಗಳಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ. ಹಾಗಾದ್ರೆ ಯಾಕೆ ಈ ಕಂಪನಿ ಈಗ ಈ ರೀತಿಯ ಡಿಸಿಷನ್ ತಗೊಂಡಿದೆ, ಇದಕ್ಕೆ ಬರೋದಾದ್ರೆ ನೋಡಬಹುದು. ಆನ್ ದ ಅಕೇಶನ್ ಆಫ್ 40th ಫೌಂಡೇಶನ್ ಡೇ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ 40ನೇ ಫೌಂಡೇಶನ್ ಡೇ, ಈ 40ನೇ ಫೌಂಡೇಶನ್ ಡೇ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಕಂಪನಿ ಈ ರೀತಿಯ ನಿರ್ಧಾರವನ್ನ ತಗೊಂಡಿದೆ. ತನ್ನ ಸ್ಟಾಕ್ ನ ಸ್ಪ್ಲಿಟ್ ಮಾಡೋ ಮೂಲಕ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ. ನೋಡಬಹುದು. ಆಸ್ ವಿ ಸೆಲೆಬ್ರೇಟ್ 40 years of our journey, we reaffirm our commitment to creating long-term value for shareholders. This milestone is not just reflection of our legacy, but a Kotak for the future. ಈ ಮಾತನ್ನ ಹೇಳಿದೆ. ಹಾಗೆ ನೋಡಬಹುದು. On this momentous occasion to encourage wider investor participation by making the bank's equity shares more affordable and liquid. ಅಂದ್ರೆ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡ್ಲಿಕ್ಕೆ ಯೂಶುವಲಿ ಕಂಪನಿಗಳು ಸ್ಟಾಕ್ ಸ್ಪ್ಲಿಟ್ ಮಾಡೋದೆ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಲಿ ಅಂತ. ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ ಕೂಡ ಕಂಪನಿಯ ಶೇರ್ ಅನ್ನ ತಗೊಳಕ್ಕೆ ಅಫೋರ್ಡಬಲ್ ಇರಬೇಕು, ಹಾಗೆ ಆ ಮೂಲಕ ಲಿಕ್ವಿಡಿಟಿ ಜಾಸ್ತಿ ಆಗ್ಬೇಕು ಸ್ಟಾಕ್ ಅಲ್ಲಿ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡಿರ್ತಾರೆ. ಅದೇ ಮಾತನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಹೇಳಿದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸ್ಟಾಕ್ ಅನ್ನ ತಗೊಳ್ಳುವಂತದ್ದು ಅಂದ್ರೆ ಕಡಿಮೆ ಪ್ರೈಸ್ ಇದ್ದಾಗ ಏನಾಗುತ್ತೆ, ಸಣ್ಣ ಇನ್ವೆಸ್ಟರ್ಸ್ ಕೂಡ ಸ್ಟಾಕ್ ಅನ್ನ ತಗೊಳ್ತಾರೆ. ಯಾಕಂದ್ರೆ ಈಗ ₹2,000 ಮೇಲೆ ಇದೆ ಸ್ಟಾಕ್ ಪ್ರೈಸ್. ಹಲವಾರು ಇನ್ವೆಸ್ಟರ್ಸ್ ಇನ್ ಕೇಸ್ ಆ ಬ್ಯಾಂಕ್ ಸ್ಟಾಕ್ ಅನ್ನ ತಗೊಳ್ಬೇಕು ಅಂದ್ರೂ ಕೂಡ ಪ್ರೈಸಿಂಗ್ ನೋಡಿ ಒಂದಷ್ಟು ಹಿಂದೆ ಹಾಕ್ಬೋದು ಅಥವಾ ತಗೊಳ್ಳದೆ ಇರಬಹುದು. ಬಟ್ ಕಡಿಮೆ ಪ್ರೈಸ್ ಇದ್ದಾಗ ಏನಾಗುತ್ತೆ, ಅಟ್ಲೀಸ್ಟ್ 10 ಕ್ವಾಂಟಿಟಿ ತಗೊಳತಕ್ಕೆ 2 ಆದ್ರೂ ತಗೊಳ್ಬಹುದು. ಇದು ಲಿಕ್ವಿಡಿಟಿಯನ್ನು ಕೂಡ ಜಾಸ್ತಿ ಮಾಡುತ್ತೆ, ಜೊತೆಗೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡೋ ಅವಕಾಶವನ್ನು ಕೂಡ ಒದಗಿಸುತ್ತೆ. ಈ ಮಾತನ್ನ ಕಂಪನಿಯ ಬೋರ್ಡ್ ಹೇಳಿದೆ. ಒಟ್ಟಿನಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸ್ಪ್ಲಿಟ್ ಆಗ್ತಿದೆ. 1 ಷೇರು 5 ಷೇರುಗಳಾಗುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನೋಡಬಹುದು, 4 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರುವಂತ ಸ್ಟಾಕ್ ಇದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಬಟ್ ಲಾಸ್ಟ್ 5 years ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು ಜಸ್ಟ್ 10%. ಲಾಸ್ಟ್ 5 years ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಹಲವಾರು ಬ್ಯಾಂಕಿಂಗ್ ಕಂಪನಿಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವಿ. ಬಟ್ ಕೋಟಕ್ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ, ಎಸ್ಪೆಷಲಿ ಲಾಸ್ಟ್ 5 years ಅಲ್ಲಿ. ಬಟ್ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡೋದು ಖಂಡಿತ ನೋಡಬಹುದು, ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ. ಇನ್ನು ಕಂಪನಿಯ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಗಳನ್ನು ನೋಡಿದರೆ ಕಾರ್ಪೊರೇಟ್ ಆಕ್ಷನ್ ಗಳನ್ನ ಬೋನಸ್ ನೋಡಬಹುದು. ಕಂಪನಿ ಇಲ್ಲಿವರೆಗೂ 1994 ಇಂದ ಆಸ್ ಪರ್ ಮನಿ ಕಂಟ್ರೋಲ್ ಡೇಟಾ 4 ಸಲ ಬೋನಸ್ ಅನ್ನ ಕೊಟ್ಟಿದೆ. 1994 ಅಲ್ಲಿ 1:1 ರೇಷದಲ್ಲಿ, 2004 ಅಲ್ಲಿ 1:1 ಕೊಟ್ಟಿದೆ, 2005 ಅಲ್ಲಿ 3:2 ಕೊಟ್ಟಿದೆ, 2015 ಅಲ್ಲಿ 1:1 ರೇಷದಲ್ಲಿ ಕೊಟ್ಟಿದೆ. 4 ಸಲ ಬೋನಸ್ ಅನ್ನು ಕೊಟ್ಟಿದೆ. ಸ್ಟಾಕ್ ಸ್ಪ್ಲಿಟ್ ಗೆ ಬಂದ್ರೆ ನೋಡಬಹುದು, ಈ ಹಿಂದೆ ₹10 ಇರುವಂತ ಫೇಸ್ ವ್ಯಾಲ್ಯೂನ ₹5 ಮಾಡಿತ್ತು 2010ರಲ್ಲಿ. ಈಗ ಅಂದ್ರೆ ನಿನ್ನೆ ಅನೌನ್ಸ್ ಮಾಡಿರೋದು ₹5 ಇರುವಂತ ಫೇಸ್ ವ್ಯಾಲ್ಯೂನ ₹1 ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿ. ಇನ್ ಮುಂದೆ ಸ್ಪ್ಲಿಟ್ ಮಾಡಕ್ ಚಾನ್ಸ್ ಇರೋದಿಲ್ಲ, ಯಾಕಂದ್ರೆ ₹1 ಆಗಿದೆ. ಮಿನಿಮಮ್ ಫೇಸ್ ವ್ಯಾಲ್ಯೂ ಅಷ್ಟೇ. ಇನ್ ಮುಂದೆ ಏನಿದ್ರು ಬೋನಸ್ ಅನ್ನ ಕೊಡುವಂತ ಅವಕಾಶ ಇರುತ್ತೆ ಕಂಪನಿಗೆ. ಇನ್ನು ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿತ್ತು, ಎಸ್ಪೆಷಲಿ Q2 ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಒಳ್ಳೆ ರಿಯಾಕ್ಷನ್ ಬಂದಿತ್ತು. ರಿಸಲ್ಟ್ ಕೂಡ ಚೆನ್ನಾಗಿತ್ತು, ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿತ್ತು. ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆಪ್ಟೆಂಬರ್ ಅಲ್ಲಿ ನೋಡಬಹುದು 17,199 ಕೋಟಿ ಇತ್ತು. ಲಾಸ್ಟ್ ಇಯರ್ 16,247 ಕೋಟಿ. ಲಾಸ್ಟ್ ಕ್ವಾರ್ಟರ್ ಹೋಲಿಸಿದ್ರೆ ಸ್ಲೈಟ್ಲಿ ಕಡಿಮೆ ಇತ್ತು, ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು. ಇನ್ನು ನೆಟ್ ಪ್ರಾಫಿಟ್ ಕೂಡ ನೋಡಬಹುದು 4,468. ದಿನ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ಡೌನ್ ಇತ್ತು, ಬಟ್ ಸ್ಟಿಲ್ ಕಂಪನಿ 4,468 ಕೋಟಿಯನ್ನು ಗಳಿಸಿತ್ತು. ಇನ್ನು NPA ವೈಸ್ ಕೂಡ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು. ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎಸ್ಪೆಷಲಿ ಇಯರ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಲಾಸ್ಟ್ 4-5 years ಅಲ್ಲಿ ಕಂಟಿನ್ಯೂಸ್ ಅಲ್ಲಿ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇನ್ನು ನೆಟ್ ಪ್ರಾಫಿಟ್ ವೈಸ್ ಕೂಡ ನೋಡಬಹುದು ಈ ರೀತಿಯ ಪರ್ಫಾರ್ಮೆನ್ಸ್ ಇದೆ. TTM ಅಲ್ಲಿ ಸ್ವಲ್ಪ ಡೌನ್ ಇದೆ, ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೇ ಬಿ ಇನ್ನು 2 ಕ್ವಾರ್ಟರ್ಸ್ ನಂಬರ್ಸ್ ಬಂದ್ರೆ ಅದು ಇಂಪ್ರೂವ್ ಕೂಡ ಆಗಬಹುದು.
ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ಇದೆ. CAGR 5 years and 3 years ಅಲ್ಲಿ ಅಂತ ಒಳ್ಳೆ ನಂಬರ್ಸ್ ಇಲ್ಲ. 10 years and 1 year ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ TTM ಅಲ್ಲಿ ನೋಡಬಹುದು ಪ್ರಾಫಿಟ್ ಗ್ರೋತ್ ಮೈನಸ್ ಇದೆ. 3 years 5 years 10 years ಇಂಪ್ರೂವ್ ಆಗಿದೆ. ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 25.87% ಪ್ರಮೋಟರ್ಸ್ ಇದ್ದಾರೆ. ಪ್ರಮೋಟರ್ಸ್ ಇಲ್ಲಿ ಕಡಿಮೆ ಇದ್ದಾರೆ ಅಂತ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಬ್ಯಾಂಕಿಂಗ್ ಕಂಪನಿಗಳಲ್ಲಿ ಬಿಲೋ 30% ಪ್ರಮೋಟರ್ ಹೋಲ್ಡಿಂಗ್ ಇರಬೇಕು ಅನ್ನುವಂತ RBI ರೂಲ್ಸ್ ಇದೆ. ಹಾಗಾಗಿ ಮೋರ್ ದೆನ್ 30% ಹೋಲ್ಡಿಂಗ್ ಎಲ್ಲೂ ಕಾಣೋದಿಲ್ಲ ಯಾವ ಬ್ಯಾಂಕ್ ಅಲ್ಲೂ ಕೂಡ ಎಕ್ಸೆಪ್ಟ್ PSU ಬ್ಯಾಂಕ್ಸ್. ಪ್ರೈವೇಟ್ ಬ್ಯಾಂಕ್ಸ್ ಅಂದ್ರೆ ಬಿಲೋ 30 ಇರುತ್ತೆ. ಹಾಗಾಗಿ ಇದು ನಾರ್ಮಲ್ 25.87% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 29.75% ಹೋಲ್ಡಿಂಗ್ ಇಟ್ಟಿದ್ದಾರೆ. ಅದರಲ್ಲೂ ಜೂನ್ ಇಂದ ಇಲ್ಲಿವರೆಗೂ ಸ್ವಲ್ಪ ಸೆಲ್ ಮಾಡಿದ್ದಾರೆ. DIS 32% ಹೋಲ್ಡಿಂಗ್ ಇಟ್ಟಿದ್ದಾರೆ. ಇವರು ಸ್ವಲ್ಪ ಹೈಕ್ ಮಾಡಿದ್ದಾರೆ, 2.5% ವರೆಗೂ ಹೈಕ್ ಮಾಡಿದ್ದಾರೆ. ಪಬ್ಲಿಕ್ 12.35% ಹೋಲ್ಡಿಂಗ್ ಇಟ್ಟಿದ್ದಾರೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಮೋರ್ ದನ್ 60% ಹೋಲ್ಡಿಂಗ್ FIS ಅಂಡ್ DIS ಹತ್ರನೇ ಇದೆ. ಎಸ್ಪೆಷಲಿ ನಿನ್ನೆ ಈ ಅನೌನ್ಸ್ಮೆಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದೆ. ಅಂದ್ರೆ 3:20 ಅನ್ಸುತ್ತೆ ಈ ಅನೌನ್ಸ್ಮೆಂಟ್ ಬಂದಾಗ. ಜಸ್ಟ್ 10 minutes ಮಾತ್ರ ಸಿಕ್ಕಿದೆ ಸ್ಟಾಕ್ಗೆ. ಸೋಮವಾರ ವಾಚ್ ಮಾಡಬೇಕಾಗುತ್ತೆ ಇದಕ್ಕೇನಾದ್ರೂ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತಾ ಅಂತ. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದಾಗೆ ಜಸ್ಟ್ 10 minutes ಅಷ್ಟೇ ಇತ್ತು ಮಾರ್ಕೆಟ್ ಕ್ಲೋಸ್ ಆಗಕ್ಕೆ. ಆಗ ಬಂದಿದೆ ಈ ಅಪ್ಡೇಟ್. ಒಂದು ಮೇಜರ್ ಬ್ಯಾಂಕ್, ಅದರಲ್ಲೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ 3ನೇ ಅತಿ ದೊಡ್ಡ ಬ್ಯಾಂಕ್ ಆಫ್ಟರ್ HDFC ಹಾಗೂ ICICI ಬ್ಯಾಂಕ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ರಷ್ಯಾದಿಂದ ಒಂದು ಸುದ್ದಿ ಬಂದಿದೆ. ಪುಟಿನ್ ಅವರ ಕಡೆಯಿಂದ ನೋಡಬಹುದು. ವ್ಲಾಡಿಮಿರ್ ಪುಟಿನ್ ಸೇಸ್ US ಪ್ಲಾನ್ ಫಾರ್ ಯುಕ್ರೇನ್ ಕುಡ್ ಫಾರ್ಮ್ ಬೇಸಿಸ್ ಫಾರ್ ಫೈನಲ್ ಪೀಸ್ ಸೆಟಲ್ಮೆಂಟ್. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಇದ್ರ ಬಗ್ಗೆ, ಯುಕ್ರೇನ್ ಹಾಗೂ ರಷ್ಯಾ ಯುದ್ಧದ ಬಗ್ಗೆ, ಹಾಗೆ ಅಮೆರಿಕ ಮಾಡಿರುವಂತ 28 ಅಂಶಗಳ ಪೀಸ್ ಪ್ಲಾನ್ ಬಗ್ಗೆ. ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ, ಅದು ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಈ ಮೂಲಕ ಪುಟಿನ್ ಅವರು ಒಪ್ಕೊಳ್ತಿದ್ದಾರೆ ಅಮೆರಿಕದ ಪ್ಲಾನ್ ಅನ್ನ. ಆ ವಿಡಿಯೋದಲ್ಲಿ ನಾನು ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ. ಅಂದ್ರೆ ಪುಟಿನ್ ಅವರು ಒಪ್ಕೊಳ್ಬೇಕು, ಹಾಗೆ ಯುಕ್ರೇನ್ ಕೂಡ ಒಪ್ಕೊಳ್ಬೇಕು ಅಂತ. ರಷ್ಯಾದಿಂದ ಓಕೆ ತರದ ಸುದ್ದಿ ಬರ್ತಾ ಇದೆ. ಇದು ಖಂಡಿತ ಒಳ್ಳೆಯ ಬೆಳವಣಿಗೆ. ಬಟ್ ಯುಕ್ರೇನ್ ಒಪ್ಕೊಳ್ತಾ ನೋಡ್ಬೇಕಾಗಿದೆ. ಇನ್ನು ನೆಕ್ಸ್ಟ್ ಸುದ್ದಿ ನೋಡಬಹುದು. Putin backs Trump's peace plan as basis for settlement, warns of more territorial gains if Kyiv rejects it. ಅಂದ್ರೆ ಪುಟಿನ್ ಅವರು ಅಮೆರಿಕದ ಪ್ಲಾನ್ ಗೆ ಒಪ್ಕೊಂಡು ಯುಕ್ರೇನ್ಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ ಕೇಸ್ ನೀವು ಈ ಪ್ಲಾನ್ ಗೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಭೂ ಪ್ರದೇಶಗಳನ್ನ ಕಳ್ಕೊಳ್ಬೇಕಾಗುತ್ತೆ ಅನ್ನೋಂತ ವಾರ್ನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಏನೆಲ್ಲ ಟೆರಿಟೋರಿಯಲ್ ಗೇನ್ಸ್ ರಷ್ಯಾಗಾಗುತ್ತೆ ಹಾಗೆ ಯುಕ್ರೇನ್ಗಾಗುತ್ತೆ ಅನ್ನೋದನ್ನ. ಅದಕ್ಕಾಗಿನೇ ಆ ವಿಡಿಯೋ ನೋಡಿ, ನಿಮ್ಗೆ ಇನ್ನು ನೀಟಾಗಿ ಅರ್ಥ ಆಗುತ್ತೆ. ಇದು ಇನ್ ಕೇಸ್ ಯುಕ್ರೇನ್ ಒಪ್ಕೊಂಡಿಲ್ಲ ಅಂದ್ರೆ ಖಂಡಿತ ಅದು ಇನ್ನೊಂದಷ್ಟು ಸಮಸ್ಯೆಗಳನ್ನ ಜಾಸ್ತಿ ಮಾಡುತ್ತೆ ಯುಕ್ರೇನ್ಗೆ. ಜೊತೆಗೆ ಈಗ ರಷ್ಯಾ ಒಪ್ಕೊಳ್ತಿರೋದ್ರಿಂದ ಅಮೆರಿಕಾಗೂ ಕೂಡ ಖುಷಿ ಆಗುತ್ತೆ. ಅಮೆರಿಕ ಯುಕ್ರೇನ್ ಮೇಲೆ ಪ್ರೆಷರ್ ಅನ್ನ ಹಾಕುವಂತ ಚಾನ್ಸಸ್ ಕೂಡ ಇರುತ್ತೆ. ನೋಡೋಣ ಯುಕ್ರೇನ್ ಒಪ್ಕೊಳುತ್ತಾ, 4 ವರ್ಷದ ನಂತರ ಯುದ್ಧ ಕೊನೆಯಾಗುತ್ತಾ ಅಂತ. ಇನ್ ಕೇಸ್ ಕೊನೆ ಆದ್ರೆ ಖಂಡಿತ ಅದು ಭಾರತಕ್ಕಂತೂ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಎನ್ವಿಡಿಯಾದಿಂದ ಒಂದು ಸುದ್ದಿ ಬಂದಿದೆ. ಎಸ್ಪೆಷಲಿ ನಿಮಗೆ ಗೊತ್ತಿರೋ ಹಾಗೆ ಎನ್ವಿಡಿಯಾದ ಚಿಪ್ಸ್ ಅನ್ನ ಚೀನಾಗೆ ಮಾರಾಟ ಮಾಡೋದನ್ನ ಡೊನಾಲ್ಡ್ ಟ್ರಂಪ್ ಅವರು ವಿರೋಧ ಮಾಡಿದ್ರು. ಅದನ್ನ ಸ್ಟಾಪ್ ಕೂಡ ಮಾಡ್ಲಿಕ್ಕೆ ಆರ್ಡರ್ ಮಾಡಿದ್ರು. ಸ್ಟಾಪ್ ಮಾಡಿದ್ರು. ಈಗ ಸುದ್ದಿ ಬರ್ತಾ ಇದೆ, ಟ್ರಂಪ್ ಟೀಮ್ ಇಂಟರ್ನಲ್ಲಿ ಫ್ಲೋಟ್ಸ್ ಐಡಿಯಾ ಫಾರ್ ಸೆಲ್ಲಿಂಗ್ ಎನ್ವಿಡಿಯಾ H200 ಚಿಪ್ಸ್ ಟು ಚೀನಾ. ಮೇ ಬಿ ಚೀನಾಗೆ ಎನ್ವಿಡಿಯಾದ H200 ಚಿಪ್ಸ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಡಬಹುದು ಅನ್ನೋಂತ ಸುದ್ದಿ ಬರ್ತಾ ಇದೆ. ಈಗ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಅಂತಹ ಸುದ್ದಿ ರಿಪೋರ್ಟ್ ಮೂಲಕ ಬರ್ತಾ ಇದೆ. ನೋಡೋಣ, ಇನ್ ಕೇಸ್ ಅದು ಸಾಧ್ಯ ಆದ್ರೆ ಎನ್ವಿಡಿಯಾ ಶೇರ್ಗೆ ಒಳ್ಳೆ ಸುದ್ದಿ. ಯಾಕಂದ್ರೆ ಚೈನಾಗೆ ಸೇಲ್ ಮಾಡದೇ ಇರೋದ್ರಿಂದ ಒಂದಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಸೇಲ್ಸ್ಗೆ. ಹಾಗಂತ ನಂಬರ್ಸ್ ಏನ್ ಚೆನ್ನಾಗಿಲ್ದಂಗಿಲ್ಲ, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಬಟ್ ಸ್ಟಿಲ್ ಇನ್ನು ಒಂದಷ್ಟು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ನಂಬರ್ಸ್ ಅಲ್ಲಿ. ನೆಕ್ಸ್ಟ್ ತೇಜಸ್ ಫೈಟರ್ ಜೆಟ್ ಕ್ರಾಶ್ ಬಗ್ಗೆ ಬಹುಶಃ ನೀವು ಕೆಲವು ಸುದ್ದಿಗಳನ್ನ ಈಗಾಗಲೇ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ನ್ಯೂಸ್ ಪೋರ್ಟಲ್ಗಳಲ್ಲಿ. ನಿನ್ನೆ ದುಬೈ ಏರ್ ಶೋ ನಲ್ಲಿ ತೇಜಸ್ ಫೈಟರ್ ಜೆಟ್ ಕ್ರಾಶ್ ಆಗಿದೆ. ಅನ್ಫಾರ್ಚುನೇಟ್ಲಿ ಪೈಲಟ್ ಕೂಡ ಸಾವನ್ನಪ್ಪಿದ್ದಾರೆ. ಅವರು ಕೂಡ ಎಜೆಕ್ಟ್ ಆಗಕ್ಕಾಗಿಲ್ಲ, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಮೇ ಬಿ ಈ ಸುದ್ದಿ HAL ನ ಮೇಲೆ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಬಹುದು ಮುಂದಿನ ವಾರದಲ್ಲಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಹಲವು ಅನಲಿಸ್ಟ್ ಕೊಡ್ತಿದ್ದಾರೆ. ಯಾಕೆಂದ್ರೆ ಇದೇ ರೀತಿಯ ಬೆಳವಣಿಗೆಗಳು ಈ ಹಿಂದೆ ಕೂಡ ಆಗಿದ್ದಾವೆ. ಅಂತ ಸಂದರ್ಭದಲ್ಲೂ ಕೂಡ ಸ್ಟಾಕ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಶಾರ್ಟ್ ಟರ್ಮ್ ವೊಲಟಿಲಿಟಿ ನೀವಿಲ್ಲೇ ನೋಡಬಹುದು. HAL shares could see short term volatility next week, say analysts. ನೋಡಬಹುದು ಮಾರ್ಚ್ 2024 ಅಲ್ಲಿ ಕೂಡ ಇದೇ ರೀತಿಯ ಬೆಳವಣಿಗೆ ಆಗಿತ್ತು. ಹಾಗೆ 2001ರಲ್ಲೂ ಕೂಡ ಈ ರೀತಿಯ ಆಕ್ಸಿಡೆಂಟ್ ಆಗಿತ್ತು. ಅಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಾಲಟಿಲಿಟಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ, ಎಸ್ಪೆಷಲಿ 2024ರ ಸಂದರ್ಭದಲ್ಲಿ. ಹಾಗಾಗಿ ಈಗಲೂ ಕೂಡ ಒಂದಷ್ಟು ವಾಲಟಿಲಿಟಿಗೆ ಕಾರಣ ಆಗ್ಬೋದು ಅಂತ ಹೇಳಲಾಗ್ತಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.